ಅನ್ನುವಂಥದ್ದು ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕಂದರೆ ಈ ಮಧ್ಯಮ ವರ್ಗದ ಜನ ಅದ್ರ ನೌಕರಶಾಹಿ ಮಕ್ಕಳು, ನೌಕರಶಾಹಿ ಅಂದರೆ ಕ್ಲರ್ಕ್ ಅವ್ರ ಮಕ್ಕಳಾಗಿರ್ಬೋದು, FD SD ಇವ್ರ ಮಕ್ಕಳಾಗಿರ್ಬೋದು, PDO ಅವ್ರ ಮಕ್ಕಳಾಗಿರ್ಬೋದು, ಅಥವಾ ಒಂದು ಕ್ಲಾಸ್ 1 ಕ್ಲಾಸ್ 2 ಕೆಳಗಿನ ಹುಡುಗರು, ಕೆಳಗಿನ ಮಂತಂಥವ್ರು ಅವ್ರು ಇವತ್ತು ಏನೇನು ನಮ್ಮ ಇದ್ದಂಥ ಏನೋ ಒಂದಿಷ್ಟು ಬಂಗಾರ ಮಾಡಿರ್ತಾರೆ, ಬೆಳ್ಳಿ ಮಾಡಿರ್ತಾರೆ, ಮನೆ ಮಕ್ಕಳು ಕಳ್ಸ್ಕೊಂಡಿರ್ತಾರೆ, ಅವ್ರು ಅಡು ಬಿಟ್ಟು ತಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಮೇಲ್ ವರ್ಗದ ಜನರು ಒಂದು ಸ್ವಲ್ಪ ತಮ್ಮ ಮಕ್ಕಳಿಗೆ ಕಲಿಸಿ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ವರ್ಷಕ್ಕೆ 8-10 ಲಕ್ಷ 10-15 ಲಕ್ಷ ಜನ ಹೋಗ್ತಾ ಇದ್ದಾರೆ ವಿದೇಶಗಳಿಗೆ. ಇಲ್ಲಿ ಬ್ರೈನ್ ಡ್ರೈನ್ ಅಂತ ಹೋಗ್ತಾ ಇದ್ದಾರೆ. ಅಲ್ಲೂ ನೌಕರಿ ಸಿಗ್ತಾ ಇಲ್ಲ, ವಿದೇಶಗಳಲ್ಲೂ ಸಹಿತ ಭಾರತೀಯರನ್ನು ಕಳಿಸ್ತಾ ಇದ್ದಾರೆ, ಅಮೆರಿಕದವ್ರು ವಾಪಸ್ ಕಳಿಸ್ತಾ ಇದ್ದಾರೆ, ಬೇರೆ ಬೇರೆ ದೇಶವ್ರು ಕಳಿಸ್ತಾ ಇದ್ದಾರೆ. ಹೀಗಾಗಿ ಬಂದರೆ ಇಲ್ಲಿ ಉದ್ಯೋಗ ಇಲ್ಲ, ಭಾರತದಲ್ಲಿ ಯಾವ ಉದ್ಯೋಗನೂ ಇಲ್ಲ, ಇಲ್ಲಿ ಇಂಡಸ್ಟ್ರಿ ಬೆಳೀತಾ ಇಲ್ಲ, ಮತ್ತೇನೂ ಇಲ್ಲ, ಕೈಗಾರಿಕೆಗಳಿಲ್ಲ. ಅದಕ್ಕೂ PSUಗಳು ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳೆಲ್ಲನೂ ಇವತ್ತು ಪ್ರೈವೇಟ್ರ ಕೈಯಲ್ಲೇ, ಅದರಲ್ಲೂ ಕಾರ್ಪೊರೇಟ್ ಕೈಯಲ್ಲೇ. ಹಾಗಾಗಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಇವತ್ತು ಈ ಸಮುದಾಯದ ಮಕ್ಕಳು ಇವತ್ತು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅವರು. ಆದರೆ ಅಲ್ಲಿ ಎಕ್ಸಾಮ್ ಸರಿಯಾಗಿಲ್ಲ, ನಡೀತಾ ಇಲ್ಲ. ಕಾಫಿ ಮತ್ತೇನು ಅಲ್ಲಿ ಕಾಫಿ ನಡೀತದೆ, ಈಗ ಪೇಪರ್ ಹೊರಗೆ ಬಂದುಬಿಡ್ತಾವ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕ್ವಶನ್ ಔಟ್ ಆಗಿರ್ತಾವೆ. ಇದು ಇವತ್ತು ನಿರಂತರ ಪ್ರತಿ ವರ್ಷ ನಡೀತಾ ಇದೆ. ಇಂಥವು ಇತ್ತೀಚೆಗೆ 70, 80, 90, 100 ಗಂಟೆಗಳು ನಡೆದಿದ್ದಾವೆ. ಹೀಗಾಗಿ ಇಡೀ ಜಂಜಿ ಮತ್ತು ಈ ನಮ್ಮ ಯುವ ಜನಾಂಗ RSSನಿಂದ ಮತ್ತು BJP ಆಡಳಿತದಿಂದ ಧರ್ಮ ನಿರಸನಗಳನ್ನು ದೂರ ಸೇರ್ತಾ ಇದ್ದಾರೆ. ಇದೇ ಕಾರಣಕ್ಕನ ಮೊನ್ನೆ ಮಾತು ಕೊಟ್ಟಿದ್ರು ಅವರು, ಕೇಸರಿ ಹಿಂತಕೊಳ್ತೀವಿ ನಡ್ಡಾ ಮತ್ತು ಜಿತೇಂದ್ರ ಪ್ರಸಾದ್ ಅವರು. ಆದ್ರೆ ಇವತ್ತವ್ರಿಗೆ ಈಡೇರಿಸಿಲ್ಲ. ಇವ್ರು ಫೋನ್ ಮಾತಾಡ್ತಾ ಇಲ್ಲ ಜಂಜಿಗಳ ಜೊತೆ. ಅಂದ ತಕ್ಷಣ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ಶುರು ಮಾಡ್ತೀವಿ. ಮತ್ತು ಇಡೀ ದೇಶ ತುಂಬ ಈ ನಮ್ಮ ಜಂಜಿಗಳು ಮತ್ತು ಅದೇ ಕಾಲಕ್ಕೆ ನಮ್ಮ ಇನ್ನುಳಿದವರು ಬೆನ್ನತ್ತಿದ್ದಾರೆ, ಇಲ್ಲ ಏನೋ ಮಾಡಬೇಕು ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಸೆಪ್ಟೆಂಬರ್ 5ಕ್ಕೆ ಘೋಷಣೆ ಮಾಡಿದ ತಕ್ಷಣ ನಮ್ಮ ಮೋದಿಯವರು, ಅವ್ರ ಜೊತೆಗಾರರು, ಮಂತ್ರಿಗಳು ಇವತ್ತೇನಪ್ಪ ಅಂತಂದ್ರೆ ಏನಾದರೂ ಆಗಲ್ಲಪ್ಪ ಮಾತಾಡಿ ಅವ್ನ ಬಗೆಹರಿಸು ಬೆಳೀತಂದ್ರೆ ಮುಂಬರುವ ನಿಮ್ಗೆಲ್ಲರೂ ಗೊತ್ತಿದ್ದ ವಿಷಯ ಅದ. 2027 ಉತ್ತರ ಪ್ರದೇಶ ಚುನಾವಣೆಗಳಿದ್ದಾವೆ, ಅಲ್ಲಿ ಗೆಲ್ಲಲೇಬೇಕು. ಒಂದು ವೇಳೆ ಉತ್ತರ ಪ್ರದೇಶ ಸೋತ್ರೆ ಮುಗಿದು ಹೋಗಿಬಿಡ್ತು, BJPಯ ಕಾಲ ಅಂತ್ಯ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗ್ಯದ. ಯಾಕಂದರೆ ಇವತ್ತು ಅವ್ರು ಏನೋ ಪ್ಲ್ಯಾನ್ ಮಾಡಿದ್ರು ಮೋದಿಯವರು.